ಶುಭ ಮುಂಜಾನೆ, ಎಲ್ಲರಿಗೂ ನಮಸ್ಕಾರಗಳು. ಇಂದು ನಾವು ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ ಮಾಡಕತ್ತೀವಿ. ಇದರಲ್ಲಿ ಯಾರೂ ಫೋಟೋ ವಿಡಿಯೋಕ್ಕಾಗಿ ಬಂದವರಿಲ್ಲ. ನಿಜವಾಗ್ಲೂ ಪ್ರತಿದಿನ ಯೋಗ ಮಾಡುವಂಥವ್ರು ಅದಾರ. ನಮ್ಮ ಜೊತೆ ಅದಾರ ಸಿಂದಗಿ ಕಾಲೇಜಿನ ಉಪನ್ಯಾಸಕರು ಬಸನ್ನಗೌಡ ಬಿರಾದಾರ್ ಅಂತ. ಅವ್ರಿಗೆ ಒಂದು ಸ್ವಲ್ಪ ಮಾತಾಡ್ಸೋನು, ಹೇಳ್ತಾರೆ ಅವರು ಯೋಗದ ಬಗ್ಗೆ, ಕೇಳೋನು ಬರ್ರಿ. ನಮಸ್ಕಾರ ಸರ್. ಯೋಗ ದಿನದ ಬಗ್ಗೆ ಒಂದೆರಡು ಮಾತು ಹೇಳಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೋತೀವಿ. ಇಂದು ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಭಾರತ ದೇಶವು ಸನಾತನವಾಗಿಯೂ ಯೋಗ ಪದ್ಧತಿಯನ್ನು ಅಳವಡಿಸಿಕೊಂಡು ಬಂದಿರತಕ್ಕಂಥ ಜಗತ್ತಿನ ಅತ್ಯಂತ ಶ್ರೇಷ್ಠವಾದ ದೇಶ. ನಮ್ಮ ದೇಶದ ಹಿಂದಿನ ಸಾಧು ಸಂತರು ಋಷಿಮುನಿಗಳು ಯೋಗದ ಮುಖಾಂತರ ಸಾಧನೆಯನ್ನು ಮಾಡಿ ನಮ್ಮ ಸುದೀರ್ಘವಾದ ಜೀವನವನ್ನು ಅತ್ಯಂತ ಸುಖಕರವಾಗಿ ಸಾಗಿಸಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಇಡೀ ಜಗತ್ತಿಗೆ ತೋರಿಸಿಕೊಡ್ಬೇಕನ್ನೋ ನಿಟ್ಟಿನಲ್ಲಿ ನಮ್ಮ ದೇಶದ ಘನವತ್ತ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಮಾನ್ಯ ನರೇಂದ್ರ ಮೋದಿ ಅವರು ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಬೇಕಂತೇಳಿ ಕೇಳಿಕೊಂಡರು. ಅದಕ್ಕಾಗಿ ಇಂದು ನಾವು ಗೋಲಿಗೇರಿ ಗ್ರಾಮದ ವಾಯುವಿಹಾರ ಬಳಗದ ವತಿಯಿಂದ UKP ಕ್ಯಾಂಪಿನಲ್ಲಿ ಹನುಮಾನ್ ದೇವಸ್ಥಾನ ಹತ್ತಿರ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಯೋಗ ಮಾಡೋದ್ರಿಂದ ಮನುಷ್ಯನ ಆರೋಗ್ಯ ಮತ್ತು ಮನಸ್ಸು ಸದೃಢವಾಗಿ ಉತ್ತಮವಾಗಿರ್ತಕ್ಕಂಥ ಶರೀರ ನಿರ್ಮಾಣವಾಗುವುದರ ಜೊತೆಗೆ ಸಾಮಾಜಿಕ ಸ್ವಾಸ್ಥ್ಯವು ಉಂಟಾಗುತ್ತದೆ. ಯಾವ ಮನುಷ್ಯ ಯೋಗವನ್ನು ಅಭ್ಯಾಸ ಮಾಡುತ್ತಾನ ಆತನು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ದುಶ್ಚಟದಿಂದ ದೂರವಾಗಿ ಉತ್ತಮ ಪ್ರಜೆಯಾಗಿ ರೂಪುಗೊಳ್ಳುತ್ತಾನೆ ಮತ್ತು ದೈಹಿಕವಾಗಿಯೂ ಸಹ ಬಲವಾಗುತ್ತಾನೆ. ಆ ನಿಟ್ಟಿನಲ್ಲಿ ಇಂದು ನಮ್ಮೆಲ್ಲ ಗೆಳೆಯರು ಕೂಡಿಕೊಂಡು ನಾವು ಅತ್ಯಂತ ಸಂಭ್ರಮದಿಂದ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಇಂದಿನ ಈ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ನಾನು 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಗುರುಗಳು ತುಂಬ ಚೆನ್ನಾಗಿ ಮಾತಾಡಿದ್ರು. ಅವರು ಒಂದು ಮಾತು ಹೇಳಿದ್ರು, ಯೋಗ ಮಾಡೋದ್ರಿಂದ ಸಮಾಜದಾಗ ಒಳ್ಳೆಯ ವ್ಯಕ್ತಿಯಾಗಿ ಬದುಕಲಿಕ್ಕೆ ಒಂದು ದಾರಿ ಆಗ್ತದೆ. ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಯೋಗ ಮಾಡಿರಿ ಅಂತ ಹೇಳ್ತೀನಿ. ಈ ವಿಡಿಯೋ ಯಾರು ಮೊದಲ ಬಾರಿಗೆ ನೋಡ್ಲಕತ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಶೇರ್ ಮಾಡಿರಿ. ಇನ್ನೂ ಚಲೋ ವಿಡಿಯೋ ಮಾಡ್ತಿರ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.